ಈ ಗಿಡದ ಎಲೆಗಳು ನೋಡಿರನ್ ಯಾವಾಗಾರೆ ಮ್ಯಾಲಿನ ಮೈಯ ಬೇರೆ ಇರ್ತೈತ್ರಿ, ಕೆಳಗಿನ ಮೈಯ ಬೇರೆ ಇರ್ತೈತಿ. ಮ್ಯಾಲಿನ ಮೈ ಪೂರ ನುಣುಪಾಗಿದ್ರೆ ಕೆಳಗಿನ ಮೈ ಹಿಂಗೆ ಕೈ ಹಿಡಿದು ನೋಡಿದ್ರೆ ಹುರ್ಕ ಬರ್ಕ ಇರ್ತೈತ್ರಿ. ಹಂಗೆ ಯಾಕೆ ಇರ್ತೈತ್ರಿಪ್ಪ? ನುಣುಪೈತ್ಲೆ ಮತ್ತು ಗಿಡದ ದಂಡಿಗೆ ನೀರು ಹಾಕ್ರಿ ಅಂತ ಹೇಳಕ್ಕೆ ಬಂದ ನೀವು ಅಂತ ಅನ್ಕೊಂಡ್ರನ? ಇಲ್ರಿಪ್ಪ, ಇವತ್ತಿನ ವಿಷಯನ ಬೇರೆ ಐತಿ. ಈ ಎಲೆ ಬುಡಕ್ಕೇನು ಹುರ್ಕ ಬರ್ಕ ಇರ್ತೈತಲ್ಲ, ಅಲ್ಲಿ ಈ ಅಲಸಂದಿ ಕಾಳಿನಂಥವು ಇಲ್ಲ ಅವ್ರಿ ಕಾಳಿನಂಥವು ಸಣ್ಣನೂ ಕಣ್ಣಿಗೆ ಕಾಣ್ಲಾರ್ದಂಥವು ಭಾಳಷ್ಟು ಗೇಟ್ಗಳು ಇರ್ತಾವ್ರಿ. ನೀವು ಯಾವಾಗಾರ ರಾತ್ರಿ ಹೋಗೋ ಮುಂದಾಗ ಗಿಡದ ಕೆಳಗೆ ಹಾಸಿ ಹೋಗ್ತಿರ್ತಿರಲ್ಲ, ಮ್ಯಾಲಿಂದ ಒಮ್ಮಿಗ್ಲೆ ನೀರು ಬಿದ್ದಂಗೆ ಆಗ್ತೈತೆ ನೋಡ್ರಿ. ಅವಾಗ ಇದೇ ಗೇಟ್ಲೇನ ಆ ನೀರು ಬೀಳ್ತಿರ್ತೈತಿ. ಆ ಗೇಟ್ಗಳಿಗೆ ಸ್ಟೊಮ್ಯಾಟ ಅಂತ ಕರೀತಾರೆ ಇಂಗ್ಲೀಷ್ನಾಗ. ಇದ್ರದ್ದು ಅರ್ಥ ಏನ್ರಿಪ್ಪ ಮುಂದೆ ಕೃಷಿ ಒಳಗೆ? ಭಾಳಷ್ಟು ಸರಿ ನೀವು ಕ್ರಿಮಿಕೀಟಕ್ಕೆ ಔಷಧ ಹೊಡಿತಿರ್ತಿರಲ್ಲ, ಅವ್ರೇ ಹೇಳಿ ಕಳ್ಸಿರ್ತಾರೆ ಎಲೆ ಬುಡಕ್ಕೆ ಹೊಡೀರಿ, ಇಲ್ಲ ಎಲೆ ಪೂರ ತಪ ತೊಯ್ಯೋಂಗೆ ಹೊಡಿಬೇಕು ಅಂದ್ರೆ ಅದ್ರದ್ದು ಕೆಲಸ ಮಾಡ್ತೈತಿ. ಅವಾಗ ಯಾಕೆ ಕೆಲಸ ಮಾಡ್ತೈತ್ರಿ? ಹಂಗೆ ಹೊಡೆದಾಗ ಅಲ್ಲನ್ರಿ ಆ ಗೇಟ್ಲೆ ಅದು ಔಷಧ ಎಲೆ ಒಳಗೆ ಹೋಗೋದು, ಅದ್ರದ್ದು ಅಸರು ತೋರಿಸೋದು. ಪಂಪ್ ಹೆಗಲಿಗೆ ಹಾಕ್ಕೊಂಡು ನಡು ಹೊಲ್ದಾಗ ಹೋಗಿ ಅಲ್ಲೇ ಒಂದು ಕಡೆ ಚೆಲ್ಲಿ ಬಂದು ಹೊಡೆದೇ ಹೊಡ್ರಿ ಸಾವ್ಕಾರ ಅಂತ ಅನ್ನೋ ಆಳಿನ ಕೈಯಾಗ ಇಷ್ಟೆಲ್ಲ ಯಾವಾಗ ಮಾಡ್ಸೋಣಪ್ಪ ಅಂದ್ರೆ ನಿಮ್ಮ ರೊಕ್ಕ ನಿಮ್ದ ಜಾತ್ರಿ.